ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಹಿಂದೂಗಳು ಭರ್ತಿ ಅಮಾಯಕರು, ಅನಕ್ಷರಸ್ಥರು. ನಾವು ಇಂಜಿನಿಯರಿಂಗ್ ಓದಿರ್ಬೋದು, ಡಾಕ್ಟ್ರೇಟ್ ಓದಿರ್ಬೋದು, ಅಮೇರಿಕಕ್ಕೆ ಹೋಗಿರ್ಬೋದು, ಬಾಹ್ಯಾಕಾಶಕ್ಕೆ ಕಲ್ಪನಾ ಚಾವ್ಲಾನ ಕಳಿಸಿರ್ಬೋದು, ಅಮೇರಿಕಾದಲ್ಲಿ ಕಮಲಾ ಹ್ಯಾರಿಸ್ ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು, ಇಂಗ್ಲೆಂಡಲ್ಲಿ ಋಷಿ ಸುನಕ್ ಪ್ರಧಾನಮಂತ್ರಿನೂ ಆಗಿರ್ಬೋದು. ಇಷ್ಟೆಲ್ಲ ಆದರೂ ವಿದ್ಯೆ ಬೇರೆ ಬುದ್ಧಿ ಬೇರೆ ಅಂತ ತಿಳ್ಕೊಬೇಕು. ಏನಾಗಿದೆ, ಈ ಬುದ್ಧಿ ಇರ್ತಕ್ಕಂಥ ಜನ ಓದಿಲ್ಲ. ಫಾಸ್ಟೆಸ್ಟ್ ವೇ ಆಫ್ ಮೇಕಿಂಗ್ ಪ್ರೊಫೆಷನ್ ಯಾವ್ದಾದ್ರು ಇದೆ, ದುಡ್ಡು ಮಾಡ್ಬೋದು ಅಂತಂದರೆ ಅದು ರಾಜಕೀಯ. ಇದು ನಮ್ಮ ಇಂಡಿಯಾ ದೇಶದಲ್ಲಿ ತುಂಬ ಚೆನ್ನಾಗಿ ಚಾಲ್ತಿಗೆ ತಂದಿದ್ದಾರೆ, ನಡ್ಕೊಂಡು ಹೋಗ್ತಾ ಇದೆ. ಇವರೇನು ಮಾಡ್ತಾರೆ, ನಮಗೆ ಇಷ್ಟ ಆಗ್ತಕ್ಕಂಥ ಒಂದು ಆಟನ ಹಾಕ್ತಾರೆ. ಹೋದ ವರ್ಷ ನಾವು ಇಡ್ಲಿ ತಿಂದಿರ್ತೀವಿ, ಈ ವರ್ಷ ಇಡ್ಲಿ ಬೇಕಾಗಿರಲ್ಲ, ಪುರಿ ಬೇಕಾಗಿರುತ್ತೆ, ಪುರಿ ಕೊಟ್ಬಿಡ್ತಾರೆ. ಮುಂದಿನ ವರ್ಷ ಪೊಂಗಲ್ ಕೊಟ್ಬಿಡ್ತಾರೆ, ಅದ್ರ ಮುಂದಿನ ವರ್ಷ ಒಳ್ಳೆ ಉಪ್ಪಿಟ್ಟು ಕೊಟ್ಬಿಡ್ತಾರೆ, ಅದ್ರ ಮುಂದಿನ ವರ್ಷ ಭಾತ್ ಕೊಟ್ಬಿಡ್ತಾರೆ. ಹೀಗೆ ಆಟ ಹಾಕ್ತಾ ಹೊಸ ಆಟಗಳನ್ನ ಹಾಕ್ತಾ ಪ್ರತಿ ಎಲೆಕ್ಷನ್ 65 ವರ್ಷಗಳ ಕಾಲ ಕಾಂಗ್ರೆಸ್ನವ್ರು ನಮ್ಮನ್ನು ರೂಲ್ ಮಾಡಿಬಿಟ್ರು. ನಮಗೆ ಗೊತ್ತೇ ಆಗಲಿಲ್ಲ ರೀ ಏನು ಅಂದರೆ, ಹಿಂದೂಗಳನ್ನ ಡಿವೈಡ್ ಮಾಡ್ತಾ ನಮ್ಮನ್ನೇನು ಮಾಡಿಬಿಟ್ರು, ನಿಶಕ್ತಿ ಜನನ ಮಾಡಿಬಿಟ್ರು. ಮತ್ತು ಅಲ್ಪಸಂಖ್ಯಾತರನ್ನೇನು ಮಾಡಿದ್ರು, ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಮಾಡಿಬಿಟ್ಟು ಅವ್ರನ್ನ ಉತ್ತೇಜನ ಮಾಡ್ತಾ ಬಂದರು. ಹಿಂದೂಗಳನ್ನೆಲ್ಲ ಸೆಕೆಂಡ್ ರೇಟ್ ಸಿಟಿಸನ್ ಥರ ನೋಡ್ಕೋತಾ ಬಂದರು. ಎಲ್ಲ ಕಾನೂನುಗಳು ನಮಗೆ ಮಾತ್ರ ಅನ್ಯಾಯ ಆಗೋದು. ಇದಕ್ಕೆ ಪೂರಕವಾಗಿ ಏನಾಯಿತು ಅಂತಂದರೆ, 2 ಎಕ್ಸಾಂಪಲ್ ಕೊಡ್ತೀನಿ. ಈ ಸಲನೂ ಸಹ ಕರ್ನಾಟಕದಲ್ಲಿ ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಎಲೆಕ್ಟ್ ಆಗಿದ್ದಾರೆ. ತುಂಬ ಬುದ್ಧಿವಂತ, ತುಂಬ ಚಾಣಾಕ್ಷ, ಓಕೆ ಒಪ್ಕೊಳ್ಳ, ಅದು ನಮಸ್ಕಾರ. ಆದರೆ ಇವರು ಹಿಂದೂಗಳನ್ನ ಹೇಗೆ ತಲೆ ಮೇಲೆ ಕಾಲಿಟ್ಟರು, ಮುಸಲ್ಮಾನರು ಹೇಗೆ ವಲೈಕೆ ಮಾಡಿದ್ರು ಅನ್ನೋದನ್ನು ಹೇಳಬೇಕಾಗತ್ತೆ. ನೋಡಿ, ಇವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ನನ್ನ ಹೆಸರು ರಾಮ ಇದ್ದಾನೆ ಅಂತಂದು, ಸಿದ್ದರಾಮಯ್ಯ ಅಂತ ಇವ್ರ ಹೆಸರು, ನನ್ನ ಹೆಸರು ರಾಮ ಇದ್ದಾನೆ ಅಂದರೆ ಹಿಂದೂಗಳು ಓಟ್ ಬೇಕಿತ್ತು. ಅದರಿಂದ ಈ ಡೈಲಾಗ್ ಹೊಡೆದ್ಬಿಟ್ಟು ಹಿಂದೂಗಳು ಓಟ್ ಅವ್ರಿಗೆ ಬರೋ ಹಂಗೆ ಮಾಡಿಕೊಂಡ್ರು. ನಾವು ಸುಮಾರು ಜನ ಓಟ್ ಹಾಕ್ಬಿಟ್ವಿ. ಜಾತಿ ಅಂತ ಕುರುಬರು ಅವರು ಅಹಿಂದ ಅಂತ ಪಕ್ಷ ಕಟ್ಕೊಂಡಿದ್ರು. ಹೌದು, ಇವ್ರು ಹೇಳೋದ್ರಲ್ಲೂ ಸತ್ಯ ಇದೆ, ಇವ್ರ ಹೆಸರಲ್ಲೇ ರಾಮ ಇದ್ದಾನೆ, ನಮಗೆ ಸಪ್ರೇಟ್ ರಾಮ ಮಂದಿರ ಬೇಕಿಲ್ಲ ಅಂದ್ಕೊಂಡು ಅನೇಕ ಜನ ಕುರುಬರು ಇರ್ಬೋದು, ಅನೇಕ ಜನ ಗೌಡ್ರು ಇರ್ಬೋದು, ಅನಕ್ಷರಸ್ಥರು ಅಮಾಯಕರು ಯಾರ್ಯಾರಿದ್ದಾರೆ ಎಲ್ಲರೂ ಓಟ್ ಹಾಕ್ಬಿಟ್ರು. ಓಟ್ ಹಾಕಿದ್ರೆ ಬನ್ನಿ, ಹಿಂದೂ ಅನ್ನೋದು ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಬೇಕಾಗುತ್ತೆ. ಹಿಂದೂ ಅನ್ನೋದು ಧರ್ಮ ಅಂದ್ರೇನು, ಮಾನವ ಧರ್ಮ, ಹ್ಯುಮ್ಯಾನಿಟಿ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಮಾನವಾಧಿಕಾರ, ಮಾನವೀಯ ಮೌಲ್ಯಗಳು ಅಂತ ಮಾಡ್ತೀವಿ. ಮಾನವೀಯ ಮೌಲ್ಯಗಳು ಅಂದರೆ ಏನು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು. ನೋಡಿ, ಯಾರು ಕಳ್ತನ ಮಾಡಬಾರ್ದು ಇದನ್ನು ಹೇಳೋದು, ಅದನ್ನು ಆಚರಣೆಗೆ ತರೋದು ಮಾನವೀಯ ಮೌಲ್ಯ, ಮಾನವ ಧರ್ಮ. ಕಳ್ತನ ಮಾಡಬಾರ್ದು, ರೇಪ್ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಸತ್ಯವನ್ನೇ ಹೇಳಬೇಕು, ಯಾರಿಗೂ ಮೋಸ ಮಾಡಬಾರ್ದು, ಯಾರನ್ನೂ ನೋಯಿಸಬಾರ್ದು. ಇವೆಲ್ಲ ಮಾನವೀಯ ಧರ್ಮಗಳು. ಹೀಗೆಲ್ಲ ಮಾಡ್ಕೋತಾ ಬಂದವ್ರದ್ದು ಬರೀ ಬ್ರಾಹ್ಮಣರು ಅಂತ ಕರೆದ್ಬಿಟ್ರು ಅವ್ರನ್ನ. ಅವ್ರೇನು ಮಾಡೋದು, ಬ್ರಾಹ್ಮಣರು ಇದಕ್ಕೆ ಪೂರಕವಾಗಿ 2-3 ಗಾದೆಗಳನ್ನ ಹೇಳಬೇಕಾಗತ್ತೆ. ನಾಯಿ ಬಗಳಿದ್ರೆ ದೇವಲೋಕ ಹಾಳೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಹಾಗಾಗಿ ಏನಾಯಿತು, ಜನ ಸುಮ್ಮನೆ ಮಾತಾಡೋರು ಒಂದು ಕಲ್ಲು ಹೊಡೆಯೋಕ್ಕೆ ಶುರು ಮಾಡಿದ್ರು. ಯಾರು ಈ ರಾಜಕೀಯವಾಗಿ ಬೇಳೆ ಬೇಯಿಸ್ಕೋಬೇಕಿದ್ರೆ ಒಂದು ಕಲ್ಲು ಹೊಡೆಯೋಕ್ಕೆ ಶುರು ಮಾಡಿದ್ರು. ನಾಯಿ ಬಗಳಿದ್ರೆ ದೇವಲೋಕ ಹಾಳೆ ಅಂತ ಒಂದು ಗಾದೆ. ಇನ್ನೊಂದು, ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ, ಅದಕ್ಕೆಲ್ಲ ಗಮನ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಹೀಗೆ ಬ್ರಾಹ್ಮಣರು ಅವರೇ ವೀಕ್ ಮಾಡ್ಕೊಂಬಿಟ್ರು. ಬನ್ನಿ, ಈಗ ಕಾಲ ಚೇಂಜ್ ಆಗಿಬಿಟ್ಟಿದೆ. ಎಷ್ಟು ಮಟ್ಟಿಗೆ ಚೇಂಜ್ ಆಗಿದೆ ಅಂತಂದರೆ, ಧರ್ಮವನ್ನು ರಾಜಕೀಯದಲ್ಲಿ ಸೇರಿಸಬೇಕು ಅನ್ನೋ ದೃಷ್ಟಿಯಿಂದ ಏನೇನಾಯಿತು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡೋಣ ಬನ್ನಿ. ನೋಡಿ, ಯೋಗಿ ಆದಿತ್ಯನಾಥ್ ಅವರು ಗೋರಖ್ಪುರ್ ಅಂತ ಒಂದು ಉತ್ತರ ಪ್ರದೇಶದ ಉತ್ತರ ಭಾಗದಲ್ಲಿ ನಾರ್ತ್ ಈಸ್ಟಲ್ಲಿ ಒಂದು ಸಿಟಿ ಇದೆ, ಗೋರಖ್ಪುರ ಅಂತ ಕರೀತಾರೆ. ಅದು ಗೀತಾ ಪ್ರೆಸ್ ಅಂತ ಇದೆ. ಆ ಗೀತಾ ಪ್ರೆಸ್ಗೆ ಹೋಗಬೇಕಿತ್ತು ನಾನು, ಹಾಗಾಗಿ ಗೋರಖ್ಪುರ್ಗೆ ಹೋದೆ. ಆವಾಗ ಗೋರಖ್ನಾಥ್ ಮಠಕ್ಕೆ ಹೋಗಿದ್ದೆ. ಯೋಗಿ ಆದಿತ್ಯನಾಥ್ ಅವರು MP ಆಗಿದ್ದರು. ಅವರ ಆಶ್ರಮದಲ್ಲೂ ಸಾಕಷ್ಟು ಸುತ್ತಾಡಿದಾಗ ಬ್ರಾಹ್ಮಣರ ಪವರ್ ಏನು ಅಂತ ಗೊತ್ತಾಯಿತು. ಅವರು ಜಾತಿಯಿಂದ ಬ್ರಾಹ್ಮಣರಲ್ಲ, OBC, ಬಟ್ ಆದರೂ ಬ್ರಾಹ್ಮಣರ ಪವರ್ ಏನು ಅಂತ ಗೊತ್ತಾಯಿತು. ಏನು ಅಂತಂದರೆ, ಇವತ್ತು ಸಹ ಬ್ರಾಹ್ಮಣರು ಏನಾದರೂ ಒಗ್ಗಟ್ಟಾಗ್ಬಿಟ್ರೆ, ಬ್ರಾಹ್ಮಣರು ಏನಾದ್ರು ಮನಸ್ಸು ಮಾಡಿಬಿಟ್ರೆ ಇಡೀ ಪ್ರಪಂಚವನ್ನೇ ರೂಲ್ ಮಾಡ್ಬೋದು ಕೇವಲ 2 ವರ್ಷದಲ್ಲಿ. ಏನು ಅಂದರೆ ಅಷ್ಟು ಬುದ್ಧಿ ಇದೆ. ಯಾಕೆ ಒಂದಾಗ್ತಿಲ್ಲ, ಒಂದಾಗಿ ಏನು ಕೊರತೆ ಇದೆ ಅನ್ನೋದು ಯೋಚನೆ ಮಾಡಿದಾಗ ರಾಜಕೀಯವಾಗಿ ಪ್ರಬುದ್ಧರಾಗಿಲ್ಲ ನಾವು. ಆ ದೃಷ್ಟಿಯಿಂದ ಇವತ್ತಿನ ಎಪಿಸೋಡ್ನ ರಾಜಕೀಯದಲ್ಲಿ ಧರ್ಮ ಇರಬೇಕು, ರಾಜಕೀಯದಲ್ಲಿ ಧರ್ಮ ಇರಬಾರ್ದು ಅಂತ ಯಾರು ಹೇಳಿದ್ರು, ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಇದನ್ನು ಆಳವಾಗಿ ವಿಶ್ಲೇಷಣೆ ಮಾಡ್ತಾ ಹೋದರೆ ನಮ್ಮ ದೇಶ ಅಖಂಡವಾಗಿರ್ತಕ್ಕಂಥ ಹಿಂದೂಸ್ತಾನವನ್ನು ವಿಭಜನೆ ಮಾಡಿದ್ದೆ ಜಾತಿಯ ಆಧಾರದ ಮೇಲೆ. ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಬಿಟ್ಟುಕೊಟ್ಬಿಟ್ಟಿದ್ದು.
ಪಾಕಿಸ್ತಾನ ಬಿಟ್ಕೊಟ್ಟು ಉಳಿದಿದ್ದು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ. ಈ ಕಳ್ಳ ಮಳ್ಳ ರಾಜಕೀಯ ಅಂತ ಹೇಳ್ತೀವಿ. ಕಳ್ಳ ಅಂತಂದರೆ ಜವಾಹರ್ಲಾಲ್ ನೆಹರು, ಮಳ್ಳ ಅಂತಂದರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಮಹಾತ್ಮ ಅನ್ನೋದನ್ನು ಹೇಳಲ್ಲ ಅಂತ ಹೇಳಿದ್ದೀನಿ, ಆದರೂ ಸಹ ನಮ್ಮ ಬ್ರೈನ್ ವಾಶ್ ಇಷ್ಟರ ಮಟ್ಟಿಗೆ ಮಾಡಿದ್ದಾರೆ. ಮಧ್ಯೆ ಮಹಾತ್ಮನ ಓಡಿಸು ನುಸುಳ್ಕೊಂಡು ಬಂದ್ಬಿಡೋದು. ದಯವಿಟ್ಟು ಕ್ಷಮಿಸಬೇಕು. ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀವಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ಹೇಳೋದಕ್ಕೆ. ಏನಾಗುತ್ತೆ, ಈ ಮಳ್ಳ ಜನಗಳ ಬೆಂಬಲ ಇತ್ತು. ಜನಗಳು ಒಂದು ಕರೆ ಕೊಟ್ಟರು 3-4 ಸಾವಿರ ಜನ ಸೇರ್ತಿದ್ರು. 1930ನೇ ಇಸ್ವಿನಲ್ಲಿ, 35ನೇ ಇಸ್ವಿ, 40ನೇ ಇಸ್ವಿ, 45ನೇ ಇಸ್ವಿ, 50ನೇ ಇಸ್ವಿವರೆಗೂ ಒಂದು ಕರೆ ಕೊಟ್ಟರು ಸಾವಿರಾರು ಜನ ಸೇರ್ತಾಯಿದ್ರು. ಮತ್ತು ಇವರು ದೇಶದ ತುಂಬ ಓಡಾಡಬೇಕಿತ್ತು. ಹಾಗಾಗಿ ಇವ್ರು ಖರ್ಚು ವೆಚ್ಚ ನೋಡ್ಕೋಬೇಕಿತ್ತು. ಹಾಗಾಗಿ ಕಳ್ಳನ ಸಹಾಯ ತಗೊಂಡ್ರು. ಈ ಕಳ್ಳ ಮಳ್ಳ ಎಲ್ಲಿ ಒಂದಾದರು ಅಂತಂದರೆ ನೋಡಿ, ಅಲಹಾಬಾದ್ ಅಂತ ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಜಿಲ್ಲೆ ಇದೆ, ಒಂದು ಸಿಟಿ ಇದೆ. ಅಲಹಾಬಾದ್ನ ಯೋಗಿ ಆದಿತ್ಯನಾಥ್ ಬಂದಮೇಲೆ ಪ್ರಯಾಗ್ರಾಜ್ ಅಂತ ಮಾಡಿದ್ದಾರೆ. ಪ್ರಯಾಗ್ರಾಜ್ ಅಂತ ಮಾಡಿದ್ದು ಅತ್ಯಂತ ಸೂಕ್ತ. ಯಾಕೆ ಅಂತಂದರೆ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್, ಎಸೆನ್ಸ್ ಆಫ್ ಡೆಮಾಕ್ರಸಿ ಅಂತೀವಿ. ಇದಲ್ಲದೆ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ. ಅಂದರೆ ಇವಾಗಲೂ ಸಹ ಸ್ವತಂತ್ರ ಬಂದಾಗ 92% ಹಿಂದೂಗಳಿದ್ವಿ, ಈಗಲೂ ಸಹ 75% ಹಿಂದೂಗಳಿದ್ದೀವಿ. ನಮ್ಮ ಆಶಯಗಳಿಗೆ ಪೂರಕವಾಗಿ ನಾವೇನೇನು ಡಿಮ್ಯಾಂಡ್ ಮಾಡ್ತೀವಿ ಅದನ್ನೆಲ್ಲ ಪೂರೈಸ್ತಕ್ಕಂಥ ಸರ್ಕಾರ ಇರಬೇಕು. ಆವಾಗ ಮಾತ್ರ ಅಂಥ ಸರ್ಕಾರ ಜನಗಳ ಸರ್ಕಾರ ಆಗುತ್ತೆ. ಅದರ್ವೈಸ್ ಡಿಕ್ಟೇಟರ್ ಸರ್ಕಾರ, ಮುಸಲೋನಿ ಇದ್ದಂತೆ ಏನೇನೋ ಹೇಳ್ತೀವಿ ನಾವು, ಹಿಟ್ಲರ್ ಇದ್ದಂತೆ ಅಂತ. ಅವೆಲ್ಲ ಬೇಡ. ನಮಗೆ ಪ್ರಜಾಪ್ರಭುತ್ವ 5 ವರ್ಷಕ್ಕೊಂದ್ಸರಿ ನಾವು ಸರ್ಕಾರನ ಚೇಂಜ್ ಮಾಡ್ಬೋದು. ನಮಗೆ ಪೂರಕವಾಗಿರ್ತಕ್ಕಂಥ ಸರ್ಕಾರ ಬೇಕು ಅಂತಂದರೆ ಧರ್ಮದಲ್ಲಿ, ಧರ್ಮವನ್ನು ರಾಜಕಾರಣದಲ್ಲಿ ಸೇರಿಸಲೇಬೇಕು. ಧರ್ಮವನ್ನು ರಾಜಕಾರಣದಲ್ಲಿ ಸೇರಿಸೋದ್ರಿಂದ ನಮ್ಮ ದೇಶದ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ. ನಮ್ಮ ದೇಶ ಸ್ಟ್ರಾಂಗಾಗಿ ಕಟ್ಬೋದು. ಎಲ್ಲರೂ ದೇಶಭಕ್ತರಾಗ್ತಾರೆ. ಇದನ್ನು ಯಾರು ಹೇಳಿದ್ರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ನೋಡಿ, ಯಾರು ಹೇಳಿದ್ರು ಅಂದರೆ ನಮ್ಮ ದೇಶವನ್ನು ಜಾತಿ ಆಧಾರದ ಮೇಲೆ ತುಂಡು ಮಾಡಿಬಿಟ್ರು ಕಾಂಗ್ರೆಸ್ನವ್ರು. ಅವರೇ ಆಳಬೇಕಿತ್ತು. ಬ್ರಿಟಿಷರು ಒಡೆದಾಳುವ ನೀತಿಯನ್ನು ಮುಂದುವರಿಸ್ತಾ ಅವರೇನು ಮಾಡಿದ್ರು, ಬ್ರಾಹ್ಮಣ, ಕ್ಷತ್ರಿಯ, ಲಿಂಗಾಯತ, ವೈಶ್ಯ, ಶೂದ್ರದಲ್ಲಿ ಎಡಗೈ ಬಲಗೈ ಈ ಥರ ಡಿವೈಡ್ ಮಾಡ್ತಾ ನಮ್ಮನ್ನು ಸಾಕಷ್ಟು ಡಿವೈಡ್ ಮಾಡಿಬಿಟ್ರು. ಸಾಕಷ್ಟು ಜಗಳ ಮಾಡಿ ಇವತ್ತು ಸಹ ನೋಡ್ತಿದ್ದೀವಿ ನಾವು. ಏನು ಅಂದರೆ ಲಾಸ್ಟ್ ಎಲೆಕ್ಷನ್ನಲ್ಲಿ ವೀರಶೈವರು ಬೇರೆ ಅಂತೆ, ಲಿಂಗಾಯತರು ಬೇರೆ ಅಂತೆ. ಈ ಲಿಂಗಾಯತಲ್ಲಿ ಯಾರನ್ನು ಪೂಜೆ ಮಾಡ್ತಿದ್ರೆ ಅವ್ರನ್ನ ವೀರಶೈವರು ಅಂತ ಕರೆದ್ರು ಸ್ವಾಮಿ. ಇದನ್ನೇನು ಮಾಡಿದ್ದೀನಿ, ರಾಜಕೀಯವಾಗಿ ಲಾಭ ತಗೊಳಕ್ಕೆ ನೋಡಿದ್ರಿ. ನೀವು BJPನ ಕೋಮುವಾದಿ ಪಾರ್ಟಿ ಅಂತಿರಲ್ಲ, ಎಷ್ಟರ ಮಟ್ಟಿಗೆ ಸಮಂಜಸ. BJP ಏನಾರು ಇದ್ದರೆ ಪ್ರಜಾಪ್ರಭುತ್ವದ ಪೂರಕವಾಗಿ ಕೆಲಸ ಮಾಡ್ತಾಯಿದೆ. ಸ್ವಾತಂತ್ರ್ಯ ಬಂದಾಗ 92% ಹಿಂದೂಗಳಿದ್ವಿ, ಈಗ 72ರಿಂದ 75% ಹಿಂದೂಗಳಿವೆ. ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿರೋದು BJP, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ, ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ. ಇದು ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಬಂದು ಉತ್ತರ ಪ್ರದೇಶ ನೋಡಿ, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತದಾಯಿ ಮೋಕ್ಷದಾಯಕ ಅಂತ ಹೇಳ್ತೀವಿ. ಎಲ್ಲೋ ಕೂತಿರ್ತೀವಿ ನಾವು, ನೋಡೇ ಇರೋದಿಲ್ಲ. ಏನಾಗುತ್ತೆ, ಜೋರಾಗಿ ಮಂತ್ರ ಹೇಳ್ತೀವಿ. ಈ ಮಂತ್ರದ ವೈಬ್ರೇಷನ್ಸ್ ಎಷ್ಟು ಮಟ್ಟಿಗೆ ಇರುತ್ತೆ. ಅನೇಕ ಜನ ಆಕ್ರಮಣಕಾರಿಗಳು ಹೌದಪ್ಪ ಇಲ್ಲಿ ವಾಚ್ ಮಾಡೋರಿದ್ದಾರೆ, ಇವ್ರು ನಮ್ಮದು ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಆಕ್ರಮಣ ಮಾಡೋದ್ರಿಂದ ಇದು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಗೊತ್ತಿಲ್ಲ, ಇಂಥ ತೊಂದರೆನ ತಗೊಳ್ಳೋದು ಬೇಕಿಲ್ಲ, ಇಂಥ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಆಕ್ರಮಣನೇ ಮಾಡಿಲ್ಲ. ಇದನ್ನು ಸಹ ನಾವು ಹಿಸ್ಟ್ರಿನಲ್ಲಿ ನೋಡ್ತೀವಿ. ಇಷ್ಟು ಪ್ರಬುದ್ಧವಾಗಿರ್ತಕ್ಕಂಥ ಮೈಂಡ್ ಸೆಟ್ನ ನಾವು ವೀಕ್ ಮಾಡ್ಕೊಂಡಿದ್ದು ಹೇಗೆ ಅಂತಂದರೆ, ಕಾಂಗ್ರೆಸ್ನವರು ಕಾಳಿನ ಬೋಳಿನ ಕಾಳಿ ಮಾಡಿ ಅಧಿಕಾರ ಮಾಡಿದ್ರು. 65 ವರ್ಷಗಳ ಕಾಲ ರೂಲ್ ಮಾಡಿಬಿಟ್ರು. ಅವ್ರು ರೂಲ್ ಮಾಡಬೇಕು ಅಂದರೆ ಗೋಮುಖ ವ್ಯಾಘ್ರ ಅಂತೀವಿ. ಅಂದರೆ ಹುಲಿ ಹಸು ಮುಖ ಹಾಕೊಂಡು ಬಂದ್ಬಿಡ್ತು. ಹಸು ಅಂದ್ಕೊಂಡು ಓಟ್ ಹಾಕ್ಬಿಟ್ವಿ ನಾವು. ಮಾಡ್ತಾ ಏನು ಮಾಡಿದ್ರು ಅವರು, ಈ ಹಸು ರಾಜಕೀಯದಲ್ಲಿ ಧರ್ಮ ಸೇರಿಸ್ಬಾರ್ದು. ಯಾಕೆ ಸೇರಿಸ್ಬಾರ್ದು, ಹಿಂದೂಗಳೆಲ್ಲ ಒಂದಾಗ್ಬಿಟ್ರೆ ಹುಲಿ ಅಂತ ಗೊತ್ತಾಗ್ಬಿಡುತ್ತೆ. ಹಸು ಮುಖ ಹಾಕೊಂಡು ಬಂದರೆ ಹುಲಿ ಅಂತ ಗೊತ್ತಾಗ್ಬಿಡುತ್ತೆ. ಸತ್ಯ ಗೊತ್ತಾಗ್ಬಿಟ್ರೆ ಇವು ಓಟ್ ಹಾಕೋದಿಲ್ಲ. ಹಾಗಾಗಿ ಏನಾಯಿತು, ರಾಜಕೀಯದಲ್ಲಿ ಜಾತಿನ ಸೇರಿಸಬಾರ್ದು, ಧರ್ಮ ಬೇರೆ ರಾಜಕೀಯ ಬೇರೆ ಅಂತ ಹೇಳ್ತಾ ಬಂದರು. ಹಾಗೆ ಹೇಳ್ತಾ ಬಂದರೂ ಸಹ ಇವರು ಮಸೀದಿಗಳಿಗೆ ಹೋಗಿ ಮುಸ್ಲಿಮನ್ನು ವೋಟ್ ಬ್ಯಾಂಕಾಗಿ ಯೂಸ್ ಮಾಡಿಕೊಂಡ್ರು. ಅವರು ಹಿಂದೂಗಳಿಗಿಂತಲೂ ಅನಕ್ಷರಸ್ಥರು, ಅಮಾಯಕರು, ಬಹಳ ಬೇಗ ಬಲಿಯಾಗ್ಬಿಟ್ರು. ಅವರು ಯಾವುದು ಒಳ್ಳೇದು ಯಾವುದು ಕೇಳಿದ್ರು ಗೊತ್ತಾಗೋದಿಲ್ಲ ಅವ್ರಿಗೆ. ಮತ್ತು ಅವ್ರ ಸಮಸ್ಯೆ ಇದ್ದಿದ್ದೇನು ಅಂದರೆ ಹೊಟ್ಟೆ ತುಂಬ್ಕೊಳ್ಳೋದು ಮಾತ್ರ. ಆ ದೃಷ್ಟಿಯಿಂದ ಏನಾಯಿತು, ನಮ್ಮ ದೇಶ ದಿಕ್ಕು ತಪ್ಪಿ ನಡೆಸಿದ್ದಕ್ಕೆ ಕಾಂಗ್ರೆಸ್ನವ್ರ ಪಾಪದ ಕೂಡ ಭಾಳ ದೊಡ್ಡದಿದೆ. 65 ವರ್ಷ ರೂಲ್ ಮಾಡೋದು ತುಂಬ ಹದಗೆಡಿಸ್ಬಿಟ್ಟಿದ್ದಾರೆ. ಇದು ಸರಿ ಹೋಗಬೇಕು ಅಂದರೆ ಇನ್ನೂ 25-30 ವರ್ಷಗಳ ಕಾಲ ಬೇಕಾಗುತ್ತೆ. ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ, 2019ರಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ, 2024ರಲ್ಲಿ ಪ್ರಧಾನಮಂತ್ರಿ ಆಗಲಿ,
29ರಲ್ಲೂ ಪ್ರಧಾನಮಂತ್ರಿ ಆಗಲಿ, 34ರಲ್ಲೂ ಪ್ರಧಾನಮಂತ್ರಿ ಆಗಲಿ, 39ರಲ್ಲೂ ಪ್ರಧಾನಮಂತ್ರಿ ಆಗಲಿ, 100 ವರ್ಷ ಆರಾಮಾಗಿ ಬದುಕ್ಬೋದು. ಯಾಕೆಂದರೆ ಯೋಗಾಸನ ಪ್ರಾಣಾಯಾಮ ಮಾಡ್ತಕ್ಕಂಥ ವ್ಯಕ್ತಿ ಮತ್ತು ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ವ್ಯಕ್ತಿ. ವಿಶ್ವಗುರು ಆಗೋದಕ್ಕೆ, ವಿಶ್ವದಲ್ಲಿ ಬರತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಅಂತಂದರೆ ಇವತ್ತೇನಾದರೂ ಇಂಟರ್ನ್ಯಾಷನಲ್ ಲೀಡರ್ ಹೊರಹೊಮ್ಮಿದ್ದಾರೆ ಅಂತಂದರೆ ಅದು ನರೇಂದ್ರ ಮೋದಿ ಮಾತ್ರ. ಆ ದೃಷ್ಟಿಯಿಂದ ಬನ್ನಿ, ನರೇಂದ್ರ ಮೋದಿಯವ್ರ ಕೈಗಳನ್ನ ಬಲಪಡಿಸಬೇಕು ಅಂತಂದರೆ ಈ ಶಕ್ತಿ ಇರ್ತಕ್ಕಂಥದ್ದು ಯಾವಾಗ ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸ್ತೀವಿ ಆವಾಗ ಮಾತ್ರ ಇದಾಗುತ್ತೆ.